ಈಗ ಹೊರಗಡೆ ನೋಡುವಂಥ ದೇವಸ್ಥಾನಕ್ಕೂ ಬೇಲೂರು ಹಳೆಬೀಡು ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಕಂಪೇರ್ ಮಾಡಿದ್ರೆ ಏನಾದ್ರು ವ್ಯತ್ಯಾಸ ಸಿಗುತ್ತಾ? ಇದೆ 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 ಇದು ಇಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಸ್ವಲ್ಪ ಹಾರ್ಡ್ ಆಗಿದೆ. ಅಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಇನ್ನೂ ಡಿಟೇಲ್ಡ್ ವರ್ಕ್ ಮಾಡಿದ ಸ್ಕಲ್ಪ್ಚರ್ಗಳೆಲ್ಲ ಹರಿಹರ ದಂಡನಾಯಕರವರ ಕಾಲದಲ್ಲಿ ಅವರು ಕಟ್ಟಿಸಿರುವಂಥದ್ದು 1234ರಲ್ಲಿ ಕೆಲಸ ಹಿಡಿದು ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಇದು. ಸೊ ಇಲ್ಲಿಗೆ 794 ವರ್ಷ ಆಗುತ್ತೆ 2026ನೇ ಇಸ್ವಿಗೆ. ಇಲ್ಲಿ ಹೊಯ್ಸಳರು ಇಲ್ಲಿವರೆಗೂ ಬಂದು ಮಾಡಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ. ಬೇಲೂರು ಹಳೆಬೀಡು ಎಲ್ಲಾಯಿತು, ಬಸರಳ್ಳಿ ಎಲ್ಲಾಯಿತು, ಸಖತ್ತಾಗಿದೆ ಒಟ್ಟಿನಲ್ಲಿ. ಆದರೆ ಇಲ್ಲೆಲ್ಲ ಬರಬೇಕು ಅಂದರೆ ನೀವು ಲ್ಯಾಂಡ್ಸ್ಕೇಪ್ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅಂದರೆ ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಯಿಂದ ಪರ್ಮಿಷನ್ ತಗೋಬೇಕು. ಸುಮ್ಮನೆ ಬಂದು ನಾವು ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಅಥವಾ ಫಿಲ್ಮ್ ಶೂಟಿಂಗ್ಗಳೆಲ್ಲ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ವಿ ಎನ್ ಕರುನಾಡು. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಈಗ ನಾನು ಬಂದಿರೋದು ನಮ್ಮ ಊರಿಂದ ಒಂದು 15-16 ಕಿಲೋಮೀಟರ್ ಇರುವಂಥ ಬಸರಾಳು ಅನ್ನೋ ಊರಿಗೆ. ಕಾರಣ ಇಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ, ಆ ದೇವಸ್ಥಾನ ಈಗ ಹೇಗಿದೆ, ಯಾವ ರೀತಿ ಆಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇದು ನಮ್ಮ ದೇವಸ್ಥಾನದ ಹೆಬ್ಬಾಗಿಲು, ಒಳಗೆ ಹೋಗುವಂಥ ಜಾಗ. ಈ ದೇವಸ್ಥಾನನ ನೋಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ನಮ್ಮ ಬೇಲೂರು ಹಳೆಬೀಡು ಶೈಲಿಯಲ್ಲೇ ಕಟ್ಟಿರುವಂಥದ್ದು. ಬೇಲೂರು ಮತ್ತು ಹಳೆಬೀಡು ಶೈಲಿಯಲ್ಲೇ ಕಟ್ಟಿರುವಂಥದ್ದು ಈ ದೇವಸ್ಥಾನ. ಕಾರಣ ಯಾಕೆ ಅಂದರೆ ಹೊಯ್ಸಳರು ಕಟ್ಟಿರುವಂಥದ್ದು ಆಗಿರೋದ್ರಿಂದ ಎಲ್ಲ ಒಂದೇ ಶೈಲಿಯಲ್ಲಿ ಇರುತ್ತೆ. ಸೊ ಈ ದೇವಸ್ಥಾನನ ಹರಿಹರ ದಂಡನಾಯಕರವರ ಕಾಲದಲ್ಲಿ ಅವರು ಕಟ್ಟಿಸಿರುವಂಥದ್ದು. 1234ರಲ್ಲಿ ಕೆಲಸ ಹಿಡಿದು ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಇದು. ಸೊ ಇಲ್ಲಿಗೆ 794 ವರ್ಷ ಆಗುತ್ತೆ 2026ನೇ ಇಸ್ವಿಗೆ. ನೋಡ್ತಾ ಇರ್ಬೋದು, ಹತ್ತತ್ರ 800 ವರ್ಷ ಅಂತಲೇ ಅಂದ್ಕೊಳ್ಳಿ. 800 ವರ್ಷದ ಒಂದು ದೇವಸ್ಥಾನ ನಮ್ಮ ಬಸರಾಳ ಬಳಿಯಲ್ಲಿ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೂ ಕೂಡ. ತುಂಬ ಆಶ್ಚರ್ಯಕರವಂತ ಆಗಿದೆ. ಮಾತ್ರ ದೇವಸ್ಥಾನ ಹತ್ರಕ್ಕೆ ಬಂದು ನೋಡೋದಿದೆಯಲ್ಲ, ತುಂಬಾ ಒಂದು ಬೇರೆ ಫೀಲೇ ಕೊಡುತ್ತೆ ಅಂತ ಅಂದ್ಕೊಬಿಡಿ. ನಾವು ಅಷ್ಟು ದೂರ ಹೋಗೋದ್ರ ಬದಲು ಬೇಜಾರಾದಾಗ ಇಲ್ಲಿಗೆ ಬಂದ್ರೇ ಸಾಕಾಗುತ್ತೆ. ಬಟ್ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇದನ್ನು. ಇಲ್ಲಿ ನೋಡಿ, ಇದು ಮೇ ಬಿ ಇದು ವಾದ್ಯ ನುಡಿಸ್ತಾರಲ್ಲ, ಪ್ರತಿಯೊಂದು ಇದೆ ಅನಿಸುತ್ತೆ ನೋಡಿ. ಶಿವಲಿಂಗ ಕೂಡ ಇದೆ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಆಗಿನ ಕಾಲದಲ್ಲೇ ಡಿಸೈನ್ನ ಮಾಡಿದ್ದಾರೆ ಅಂತ. ಬಟ್ ಇದನ್ನು ಕ್ಲೀನಾಗಿ ಮೇಂಟೆನೆನ್ಸ್ ಕ್ಲೀನಾಗಿಲ್ಲ. ಇದು ಇಲ್ಲಿ ತುಂಬ ಹಾಳು ಮಾಡ್ಕೊಂಡಿದ್ದಾರೆ ದೇವಸ್ಥಾನನ. ಎಷ್ಟು ಒಳ್ಳೆ ಚೆನ್ನಾಗಿರೋಂಥ ದೇವಸ್ಥಾನ ಅಂದರೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗಿಲ್ಲಿ. ಈ ಥರ ದೇವಸ್ಥಾನ ನೋಡೋದಕ್ಕೆ ಇಲ್ಲ ಅಂದರೂ 150-200 ಕಿಲೋಮೀಟ್ರ್ ಹೋಗಬೇಕು. ನಮಗಿಲ್ಲಿ ಮಂಡ್ಯ ಜಿಲ್ಲೆಯಲ್ಲೇ ಇದೆ ಅಂತಲೇ ನನಗೆ ಈಗ ತಾನೇ ಗೊತ್ತಾಗ್ತಾ ಇರೋದು. ನನಗೂ ಕೂಡ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಆಗಿನ ಕಾಲದಲ್ಲೇ ಬಸರಾಳಲ್ಲಿ ಬಂದು ಈ ಥರ ಶೈಲಿಯ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೊಂದು ಗರ್ಭಗುಡಿ ಇದೆ.
ಯಾವ ದೇವರು ಅಂತ ಗೊತ್ತಿಲ್ಲ. ಇಂಥ ದೇವಸ್ಥಾನಗಳನ್ನ ಉಳಿಸ್ಕೋಬೇಕಾಗಿರೋದು ನಮ್ಗಳ ಕರ್ತವ್ಯ. ನಮ್ಮ ಸರ್ಕಾರ ಅಂತೂ ಕೇಳಂಗೇ ಇಲ್ಲ. ದುಡ್ಡು ಯಾವ ಕಡೆ ಬರ್ತದೆ ಆ ಕಡೆ ಹರ್ಕೊ ಹೋಗುವಂಥ ರಾಜಕೀಯ ಇರೋ ಈ ಕಾಲದಲ್ಲಿ ಇಂಥ ದೇವಸ್ಥಾನಗಳೆಲ್ಲ ಎಲ್ಲಿ ಉಳಿಬೇಕು ಹೇಳಿ. ನೋಡಿ ಎಂಥ ಬ್ಯೂಟಿಫುಲ್ ಕೆತ್ತನೆಗಳೆಲ್ಲ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಇದು ಉಗ್ರ ನರಸಿಂಹ ಸ್ಟ್ಯಾಚು, ಅವನ ಅವತಾರಗಳ ಸ್ಟ್ಯಾಚುಗಳಿರ್ಬೋದು. ಇದು ನೋಡಿ ಹಾಗೆ ಎಷ್ಟು ಡಿಟೇಲಿಂಗಾಗಿ ಕೆತ್ತಿದ್ದಾರೆ ಅಂದರೆ ಅದ್ಭುತ. ಬಟ್ ಇದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಎಲ್ಲರ ಕರ್ತವ್ಯ. ಸೊ ಇದ್ರ ಸಿಚುವೇಶನ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ಸುತ್ತ ಕಾಂಪೌಂಡ್ದು ಫುಲ್ ಎಲ್ಲ ಕ್ರ್ಯಾಕ್ ಬಂದು ಬೀಳೋ ಮಟ್ಟದಲ್ಲಿದೆ. ಇದು ನೋಡಿ, ಇದು ಹೊಯ್ಸಳರ ಚಿಹ್ನೆ. ದೇವಸ್ಥಾನ ಕೆತ್ತಿರೋದು ಗೊತ್ತಾಗುತ್ತೆ. ಈ ಚಿಹ್ನೆ ಎಲ್ಲಿರುತ್ತೆ ಅದು ಹೊಯ್ಸಳರು ಕಟ್ಟಿರುವಂಥದ್ದಾಗಿರುತ್ತೆ. ಇದು ಸಿಂಬಲ್ ಅವ್ರದ್ದು ಗೊತ್ತಿರುತ್ತೆ ನಿಮಗೂ ಕೂಡ. ಇದು ದೇವರು ಪೂಜೆ ಮಾಡುವಂತಹ ತೀರ್ಥ ಹರಿದು ಬರುವ ಜಾಗ ನೋಡಿ. ಇಲ್ಲಿ ನಮ್ಮ ಬ್ರದರ್ ಕೂಡ ಒಬ್ಬರು ಬಂದಿದ್ದಾರೆ. ಅವರು ಕೂಡ ವೈಲ್ಡ್ ಫೋಟೋಗ್ರಾಫರು. ಸೊ ಇಂಥ ಸ್ಕಲ್ಚರ್ಸ್ ಇರುವಂಥ ದೇವಸ್ಥಾನಗಳಿಗೆಲ್ಲ ಹೋಗಿ ಅವರು ಕೂಡ ಆರ್ಟಿಸ್ಟ್ ಆಗಿರೋದ್ರಿಂದ ಲ್ಯಾಂಡ್ಸ್ಕೇಪ್ ಮಾಡ್ತಾಯಿರ್ತಾರೆ. ಕೇಳೋಣ ಅವ್ರನ್ನೂ ಏನು ಅನಿಸುತ್ತೆ ಅಂತ. ಚೆನ್ನಾಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಅದೇ ಇನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕಿತ್ತು ಅನಿಸುತ್ತೆ. ಈ ಬಸವನಹಳ್ಳಿ ಇಷ್ಟು ಒಳ್ಳೆ ದೇವಸ್ಥಾನ ಇದೆ ನನಗೆ ಗೊತ್ತೇ ಇರಲಿಲ್ಲ. ನಾನು ಸುಮಾರು ಸಲ ಬಂದಿದ್ದೀನಿ, ಎಲ್ಲ ಓಡಾಡಿದ್ದೀನಿ. ಬಟ್ ನಾನು ಕೇಳ್ಪಟ್ಟಿದ್ದೆ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕಿತ್ತು. ಈಗ ಹೊರಗಡೆ ನೋಡುವಂಥ ದೇವಸ್ಥಾನಕ್ಕೂ ಬೇಲೂರು ಹಳೆಬೀಡು, ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಕಂಪೇರ್ ಮಾಡಿದ್ರೆ ಏನಾದ್ರು ವ್ಯತ್ಯಾಸ ಸಿಗುತ್ತಾ? ಇದೆ 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 ಇದು ಇಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಸ್ವಲ್ಪ ಹಾರ್ಡ್ ಆಗಿದೆ. ಅಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಇನ್ನೂ ಡಿಟೇಲ್ಡ್ ವರ್ಕ್ ಮಾಡಿದ ಸ್ಕಲ್ಪ್ಚರ್ಗಳೆಲ್ಲ. ಇದೊಂದು ಸ್ವಲ್ಪ ರಫ್ ಆಗಿ ವರ್ಕ್ ಮಾಡಿರೋಂಥದ್ದು ಸ್ಕಲ್ಪ್ಚರ್ಗಳಿವು. ಅದು ರಫ್ ಆಗಿ ವರ್ಕ್ ಆಗಿರೋದು ಅಥವಾ ಮಳೆ ಬಿದ್ದು ಹಾಳ ಆಗಿರೋದು, ಆ ಥರ ಮೇಂಟೈನಿಂಗ್ ಮಾಡಿದೆ? ಇಲ್ಲ, ಇದು ಕಲ್ಲೇನೋ ಬೇರೆ ಥರ ಇದೆ ಅನಿಸುತ್ತೆ. ಇದು ವರ್ಕೇ ಸ್ವಲ್ಪ ರಫ್ ಆಗಿದೆ, ಅಷ್ಟು ನಾಜೂಕಾಗಿಲ್ಲ ನಮ್ಮ ಬೇಲೂರು ಹಳೆಬೀಡು ಅಷ್ಟು ಥರದ್ದು. ಬಟ್ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಹೊಯ್ಸಳರು ಇಲ್ಲಿವರೆಗೂ ಬಂದು ಮಾಡಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ. ಬೇಲೂರು ಹಳೆಬೀಡು ಎಲ್ಲಾಯಿತು, ಬಸರಹಳ್ಳಿ ಎಲ್ಲಾಯಿತು, ಸಖತ್ತಾಗಿದೆ ಒಟ್ಟಿನಲ್ಲಿ. ಬಂದು ನಿಮ್ಮಂಥವ್ರು ಆರ್ಟಿಸ್ಟ್ಗಳೆಲ್ಲ ಬಂದು ಲ್ಯಾಂಡ್ಸ್ಕೇಪ್ ಮಾಡೋಕೆ ಒಂದು ಜಾಗ. ಹೌದೌದು, ನಾವು ಗೊತ್ತೇ ಇರಲಿಲ್ಲ ಇಷ್ಟ ಇದೆ ಅಂದ್ಬಿಟ್ರೆ ನಾವು ಇನ್ನು ನೆಕ್ಸ್ಟ್ ಟೈಮ್ ಒಂದ್ಸಲ ಬರಬೇಕಿಲ್ಲಿ. ಆದರೆ ಇಲ್ಲೆಲ್ಲ ಬರಬೇಕು ಅಂದರೆ ನೀವು ಲ್ಯಾಂಡ್ಸ್ಕೇಪ್ ಮಾಡಬೇಕು ಅಥವಾ ಇನ್ನೊಂದು ಏನೋ ಮಾಡಬೇಕು ಅಂದರೆ ಇಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಯಿಂದ ಪರ್ಮಿಷನ್ ತಗೋಬೇಕು. ಸುಮ್ಮನೆ ಬಂದು ನಾವು ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಅಥವಾ ಫಿಲ್ಮ್ ಶೂಟಿಂಗ್ಗಳೆಲ್ಲ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಹಾಗೆ ಇತ್ತೀಚೆಗೆ ನಮ್ಮ ದೇವಸ್ಥಾನ ಇದೊಂದೇ ಅಂತಲ್ಲ, ಸುಮಾರು ದೇವಸ್ಥಾನಗಳು ಕೂಡ ಹಿಂಗೆ ಕೈ ತಪ್ಪಿ ಹೋಗ್ತಾ ಇದೆ. ತುಂಬ ಅಳಿಯಲ್ಲಿದೆ, ಏನಂತಾರಪ್ಪ ಅದು, ಅಳಿವಿನ ಅಂಚಿನಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡೋದು ನಮ್ಮ ಕರ್ತವ್ಯ ಅಂತ ಕೂಡ ಹೇಳಬೇಕು. ಬಟ್ ನಮ್ಮ ಸರ್ಕಾರಗಳು ಇಂಥ ಕಾರ್ಯಗಳನ್ನೆಲ್ಲ ಯಾವಾಗ ಕಣ್ಮುಂದೆ ತರ್ತಾರೋ ಗೊತ್ತಿಲ್ಲ. ಆನೆ, ಕುದುರೆ ಸೇಮ್ ಇದೇ ಥರನೇ ಬೇಲೂರು ಹಳೆಬೀಡಲ್ಲ ಇದೆ. ಅವ್ರು ಹೆಂಗೆ ಹೇಳೋದಪ್ಪ ಅಂದರೆ, ಇಲ್ಲಿರೋ ಆನೆಗಳಿದಾವಲ್ಲ, ಅವ್ರು ಹೇಳೋದೇನಪ್ಪ ಅಂತಂದರೆ, ಒಂದು ಆನೆ ಥರ ಇದೆ ನೋಡಿ. ಒಂದು ಆನೆ ಇರೋ ಪೋಸ್ ಥರ ಮತ್ತೊಂದು ಆನೆ ಪೋಸ್ ಇರಲ್ಲ ಅಂತ. ಸುತ್ತ ಎಷ್ಟು ಆನೆಗಳಿದಾವೆ ದೇವಸ್ಥಾನ ಸುತ್ತನೂ, ಅದಷ್ಟು ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಒಂದು ಆನೆ ಇದು ಒಂದಿರೋ ಥರ ಇನ್ನೊಂದು ಆನೆ ಚಿತ್ರ ಇರಲ್ಲ. ಹೌದೌದು, ಪೋಸ್. ಇವು ಯಾವ್ಯಾವ ಥರದ್ದು ಡಿಸೈನ್ ಅಂತ ಹೇಳ್ಬೋದಾ ನೀನು?
ಅಂದರೆ ಇದು ಯಾವ್ಯಾವ ದೇವ್ರದ್ದು ಅಂತ ಏನಾದರೂ? ಭೀಮಂದೆಲ್ಲ ಸ್ಕಲ್ಪ್ಚರ್ ಇರುತ್ತೆ ನೋಡಿ, ಬಹುಶಃ ಬೇಲೂರು ಹಳೆಬೀಡಲ್ಲಿದೆ, ಇಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ. ಇದೆಲ್ಲ ಮಹಾಭಾರತದಲ್ಲಿ ನಡೆದಿರುವಂಥ ಸನ್ನಿವೇಶಗಳು ಚಿತ್ರಣ ಇವೆಲ್ಲ. ಇಲ್ಲಿ ಕುದುರೆ ಯುದ್ಧದ ಸಮಯದಲ್ಲಿ ಆಗಿರೋಂಥದ್ದು. ಈ ಆನೆಗಳೆಲ್ಲ ಇದಾವಲ್ಲ, ಆನೆ ಕುದುರೆ ಇದೆ, ಆಮೇಲೆ ಇಲ್ಲೇನೋ ಬೇರೆ ಸೈನಿಕರ ಥರದ್ದೇನೋ ಇದೆ, ಸಿಂಹಗಳೆಲ್ಲ ಇದಾವೆ. ಯಾಲಿ 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 ಅಂತಾರೆ ಇದನ್ನ. ಯಾಲಿ ಅಂದರೆ ಸಿಂಹ ತಾನೇ ಅದು? ಸಿಂಹದ ಚಿತ್ರಣ? ಸಿಂಹ ಅಲ್ಲ, ಇದು ಸಿಂಹದ ಥರ ಮುಖ ಇರುತ್ತೆ, ಮೊಸಳೆ ಥರ ಇದಿರುತ್ತೆ, ಏನು ಬಾಲ ಇರುತ್ತೆ, ದೇಹ ಕಾಲುಗಳೆಲ್ಲ ಮೊಸಳೆ ಥರ ಕಾಲುಗಳು. ಕಂಪ್ಲೀಟ್ 3-4 ಪ್ರಾಣಿ ಸೇರಿ ಒಂದು ಪ್ರಾಣಿ ಥರ ಇರೋದು ಇದು. ಎಂಥ ಡೀಟೇಲಿಂಗ್ ಚಿತ್ರಗಳಿದೆ ಇಲ್ಲಿ. ಮುಂದಿಂದ ನೋಡಿದ್ರೆ ಒಂಥರ, ಸೈಡಿಂದ ನೋಡಿದ್ರೆ ಒಂಥರ. ಬಟ್ ಎಲ್ಲ ದೇವಸ್ಥಾನಗಳಲ್ಲೂ ಇರುತ್ತೆ ಇದು. ಹೌದು. ನೋಡಲ್ಲಿ ತಬಲ ಎಲ್ಲ ಇದೆ ತೋರಿಸಲ್ಲಿ ಒಂದ್ಗಡೆ. ಅಲ್ಲಿ ಈ ಒಂದೊಂದು ಇಲ್ಲಿ ನೋಡಿ, ಒಂದೊಂದು ಇದಕ್ಕೂ ಹೇಳಿದೆ ಇಲ್ಲಿ ನೋಡ, ಅಲ್ಲೆಲ್ಲ ತಬಲ ಬಾರಿಸ್ತಾ ಇರೋದು. ಇಲ್ಲ ಇದು ಅಲ್ಲಿ ಚಿಕ್ಕದಾಗಿರೋದು. ನೀನು ಬೇಲೂರು ಹಳೆಬೀಡಲ್ಲಿ ನೋಡಿದ್ರೆ ಇಲ್ಲಿ ಗಮನಿಸ್ಬೇಕು ಅಂದ್ರೆ ತುಂಬಾನೇ ಇದೆ ಗಮನಿಸ್ಬೇಕಾಗಿರೋದು ಅಂದ್ರೆ ಚಿತ್ರಗಳನ್ನ. ನನ್ನ ಚಿತ್ರನೇ ನಾನೇ ನೋಡಿ ಎಷ್ಟು ಚೆನ್ನಾಗಿದೆ. ಏನೋ ಸೆಂಟ್ರಲ್ಲಿ ನೀರು ಬೀಳುತ್ತೆ, ನೀರು ಬಿದ್ದು ಹಾಳಾಗಿರೋದು ಇದು. ಪಕ್ಕ ಅದು ಹಾಳಾಗಿರೋದಲ್ಲ ಇದು, ಇಲ್ಲಿ ಕೊಟ್ಟಿರೋದೇ ಅದೇ ಥರನಾ? ಡಿಸೈನ್ ಎಲ್ಲ ಈ ಥರ ಕಾರ್ನರ್ಸ್ ಇದೆ ನೋಡಿ ಇಲ್ಲಿ. ಈ ಜಾಗ, ಈ ಥರ ಜಾಗಗಳು ಅಲ್ಲೆಲ್ಲ ಒಂದೊಂದು ಸ್ಕಲ್ಪ್ಚರ್ಸ್ ಇದೆ. ನೋಡಿದ್ದೀವಿ. ಮಣ್ಣೆಲ್ಲ ಹಂಗೆ ಇದೆ. ನೋಡಿ, ಟೋಟಲ್ ನೋಡೋದಾದರೆ ಹಿಂಬದಿಯಿಂದ ಈ ರೀತಿ ಕಾಣಿಸುತ್ತೆ ದೇವಸ್ಥಾನ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟ್ ಇದು ಎಷ್ಟು ಹಾಳು ಮಾಡಿ ಇಟ್ಟಿದ್ದಾರೆ ಅಂದರೆ ಹೇಳಿದ್ರೆ ಬೇಜಾರಾಗ್ತಾಯಿದೆ. ಏನು ಅದೇ ಹೇಳ್ಬೇಡ ಜಾಸ್ತಿ ಅಂತ ಅನ್ಬೋದು, ಬಟ್ಟು ಬಂದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣ್ರಿ. ಇಂಥ ದೇವಸ್ಥಾನಗಳನ್ನೆಲ್ಲ ಎಷ್ಟು ಕ್ಲೀನಾಗಿ ಇಟ್ಕೋಬೇಕು, ಹೆಂಗೆ ಮಾಡಿ ಇಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ನಮ್ಮ ಬಸರಾಳಲ್ಲಿರುವಂಥ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ ಮಲ್ಲಿಕಾರ್ಜುನ ದೇವಸ್ಥಾನ ಹೇಗಿದೆ ಅಂತ. ತುಂಬ ಕಳ್ಕೊಳ್ಳುವಂಥ ಸ್ಥಿತಿಲಿದ್ದೀವಿ ಈ ದೇವಸ್ಥಾನನ ನಾವು. 800 ವರ್ಷ ಆಗಿದೆ ಕಟ್ಟಿ, ಇನ್ನೂ ಇಷ್ಟು ಬಿಗಿಯಾಗಿದೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಕಟ್ಟಿರಬೇಡ. ಬಟ್ ಇದನ್ನು ಉಳಿಸ್ಕೋಬೇಕು, ಸ್ವಲ್ಪ ಇನ್ನೂ ಎಲ್ಲ ಕ್ಲೀನಿಂಗ್ ಮಾಡಿ ಮೇಂಟೈನ್ ಮಾಡಿ ಜನರು ಬರೋ ಥರ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್.